ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಶ್ವೇತಾ. ಸೊ ಇವತ್ತಿನ ವಿಲಾಗ್ ಬಂದು ಎ ಡೇ ಇನ್ ಮೈ ಲೈಫ್. ಎಸ್ಪೆಷಲಿ ಇವತ್ತು ಫ್ರೈಡೇಸ್ ಅಂದ್ರೆ ದಟ್ ಈಸ್ ವೆನ್ ದ ವೀಕೆಂಡ್ ಆಕ್ಚುಲಿ ಸ್ಟಾರ್ಟ್ಸ್. ಸೊ ಫ್ರೈಡೇಸ್ ನನ್ನ ಲೈಫಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ಎಸ್ಪೆಷಲಿ ಈಗ ಕ್ವಾರಂಟೈನ್ ಬೇರೆ. ಸೊ ಕ್ವಾರಂಟೈನ್ ಅಲ್ಲಿ ಒಂದು ಫ್ರೈಡೇ ನನ್ನ ಲೈಫಲ್ಲಿ ಹೇಗೆ ನಡೆಯುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ಪಾಸ್ತಾ ರೆಸಿಪಿನೂ ತೋರಿಸ್ದಂಗೆ ಆಗುತ್ತಲ್ಲ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಡೇ. ಪಾಸ್ತಾನ ಡಿಫ್ರೆಂಟ್ ಸ್ಟೈಲಲ್ಲಿ ಕುಕ್ ಮಾಡ್ತಿರ್ತಾರೆ. ಮಾರಿನಾರ ಸಾಸ್ ಯೂಸ್ ಮಾಡಿಕೊಂಡು, ವೈಟ್ ಸಾಸ್ ಯೂಸ್ ಮಾಡಿಕೊಂಡು, ಆ್ಯಂಡ್ ದಿಸ್ ಈಸ್ ಬೇಸಿಲ್ ಸಾಸ್. ನನಗೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಗೋದು ಈ ಬೇಸಿಲ್ ಸಾಸ್ ಯೂಸ್ ಮಾಡ್ಕೊಂಡು ಮಾಡೋ ಪಾಸ್ತಾ. ಇದು ರೆಸಿಪಿ ತುಂಬ ಸಿಂಪಲ್ ಆಗಿರುತ್ತೆ, ಮಾಡೋದು ಅಷ್ಟೇ ಒಂದು 15 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಇದನ್ನು ಮಾಡೋದಕ್ಕೆ. ಸೊ ಬನ್ನಿ ಹೇಗೆ ಮಾಡೋದಂತ ತೋರಿಸೋಣ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಪಾಸ್ತಾ ಆ್ಯಂಡ್ ದೆನ್ ಬೇಸಿಲ್ ಸಾಸ್. ಇದು ಆ್ಯಕ್ಚುಲಿ ನಮ್ಗೆ ಇಲ್ಲಿ ಕಾಸ್ಕೋದಲ್ಲಿ ಸಿಗುತ್ತೆ, ಇಲ್ಲ ನಾವು ಇದನ್ನ ಮನೇಲಿ ಕೂಡ ಮಾಡ್ಕೊಬಹುದು. ಬೇಸಿಲ್ ಲೀವ್ಸ್ ತೊಗೊಂಬಂದು ಸಿಂಪಲ್ ಲೈಕ್ ಬೇಸಿಲ್, ಆಲಿವ್ ಆಯಿಲ್ ಆ್ಯಂಡ್ ಗಾರ್ಲಿಕ್ ಯೂಸ್ ಮಾಡಿ ಮಾಡೋದು, ಸಾಲ್ಟ್ ಕೈಂಡ್ ಆಫ್ ಆ ಥರ ಯೂಸ್ ಮಾಡಿ ಮಾಡೋವಂಥದ್ದು. ಆ್ಯಂಡ್ ಇದು ಬಂದು ಕ್ರೀಮ್ ಚೀಸ್. ಆ್ಯಂಡ್ ನಾನು ವೆಜ್ಜೀಸ್ ಯಾವ್ದು ಬೇಕಿದ್ರೆ ಹಾಕಬಹುದು, ಬಟ್ ನನಗೆ ಈಗ ಬ್ರೋಕ್ಲಿ ಇದೆ ಜಾಸ್ತಿ, ಅದಕ್ಕೆ ಬ್ರೋಕ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಅಷ್ಟೇ, ಬನ್ನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಬಾಯ್ಲಿಂಗ್ ವಾಟರ್ಗೆ ಪಾಸ್ತಾನ ಆ್ಯಡ್ ಮಾಡ್ಕೊಬೇಕು. ಪಾಸ್ತಾ ಆ್ಯಡ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕಾಗತ್ತೆ. ಇದನ್ನ ಒಂದು 12 to 13 ಮಿನಿಟ್ಸ್ ವರೆಗೂ ಬಾಯ್ಲ್ ಮಾಡಬೇಕಾಗತ್ತೆ. ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಇದನ್ನ ಜಾಸ್ತಿ ಬಾಯ್ಲ್ ಆಗಬೇಕಾಗಿಲ್ಲ. ಈ ಸ್ಟೇಜಲ್ಲಿ ನಾವು ಒಂದು 2 ಸ್ಪೂನ್ಸ್ ಅಷ್ಟು ಹಾಕ್ಕೊಳ್ಬೇಕು. ಆ್ಯಂಡ್ ಈ ಸಾಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಹುದು. ಫಸ್ಟ್ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡು. ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದು ಹಾಕೊಂಡ್ರು ಪರವಾಗಿಲ್ಲ, ಹಾಕೊಂಡಿದ್ರು ಪರವಾಗಿಲ್ಲ, ಅಷ್ಟೇನು ಮ್ಯಾಚ್ ಆಗಲ್ಲ. ಸ್ವಲ್ಪ ಸ್ಪೈಸಿ ಇರಬೇಕು ಅಂದರೆ ನಾವು ಫ್ಲೇಕ್ಸ್ ಹಾಕ್ಕೊಬಹುದು ಅಷ್ಟೇ. ಸ್ಟವ್ ಆಫ್ ಮಾಡ್ಕೊಂಡು ನಾವು ಇದನ್ನ ನೀಟಾಗಿ ಕಲಿಸ್ಕೊಂಡ್ರೆ ಪಾಸ್ತಾ ರೆಡಿ. ಸೊ ದಿಸ್ ಈಸ್ ಅವರ್ ಪಾಸ್ತಾ. ತುಂಬಾ ಆಯಿಲಿ ಕ್ರೀಮಿಯಾಗಿ ಕಾಣಿಸ್ತಿದೆ ಅಲ್ಲ. ರೆಡಿ ಟು ಸರ್ವ್. So pasta ready. Sir, review please. I know it's your favorite pasta.
ಬಟ್ ಸ್ಟಿಲ್ ಚೆನ್ನಾಗಿದ್ಯಾ? Yes, obviously. ಮುಂದೆ ತಿನ್ಬಿಡು ಫೋಟೋ ತರ್ತಿದ್ದಾಗೋಯ್ತು. ಇಷ್ಟು ವೆಸಲ್ಸ್ ಇದೆ ವಾಶ್ ಮಾಡೋದು. ಆಕ್ಚುಲಿ ನಿನ್ನೆ ವಾಶ್ ಮಾಡಿಲ್ಲ ಆದ್ರಿಂದ ಈಗ ಇಷ್ಟು ಕಷ್ಟ. ಯೂಶಲಿ ದಿಸ್ ಇಸ್ ನಾಟ್ ಮೈ ರೊಟೀನ್. ನೈಟ್ ಮಲ್ಗೋವಾಗ ಎಲ್ಲ ವಾಶ್ ಮಾಡ್ಬಿಟ್ಟು ಮಲಗ್ತಿದೆ. ಬಟ್ ಇವತ್ತು ಯಾಕೋ ಸ್ವಲ್ಪ ನೀನು ಯಾಕೋ ಲೇಸಿ ಆಗಿ ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಇಷ್ಟು ವೆಸಲ್ಸ್ ಇದೆ. ಈ ತರ ಇದ್ದಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ವಿ ಹ್ಯಾವ್ ಅವರ್ ಡಿಶ್ ವಾಷರ್. ಸೊ ಹೇಗೋ ಎಲ್ಲ ಡಿಶ್ ವಾಷರ್ ಇರೋ ವೆಸಲ್ಸ್ ಎಲ್ಲ ಖಾಲಿ ಆಗಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಸ್ಕ್ರಬ್ ಮಾಡಿ. ಸಿ ದಟ್ಸ್ ವೆರಿ ಸಿಂಪಲ್. ವಾಶ್ ಅನ್ನು ಆಲ್ಮೋಸ್ಟ್ ಫಿಲ್ ಮಾಡಿ ಪ್ಯಾಕೆಟ್ಸ್ ಇರುತ್ತೆ. ಸೊ 15 ಪ್ಯಾಕೆಟ್ಸ್ ಇರುತ್ತೆ. ಒನ್ಸ್ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಇದರಲ್ಲಿ ಹಾಕಿ ಕ್ಲೋಸ್ ಮಾಡಿ. ಸೊ ದಿಸ್ ಇಸ್ ರೆಡಿ. ಟೇಕ್ಸ್ ಇದೊಂದು ಇನ್ನೂ ಒಂದು 1 hour ಆಗುತ್ತೆ ತೊಳೆಯೋದಕ್ಕೆ. ಬಟ್ ಈ ತರ ಸ್ವಲ್ಪ ತುಂಬಾ ಹೆವಿಯಾಗಿ ಇದಾಗಿರೋ ಪ್ಯಾಂಟ್ಸ್ ಎಲ್ಲ ಡಿಶ್ ವಾಷರ್ ಅಲ್ಲಿ ಸರಿಯಾಗಿ ವಾಶ್ ಆಗಲ್ಲ. ಸೊ ಇದನ್ನೆಲ್ಲ ಕೈಯಲ್ಲೇ ತೊಳಿಬೇಕಾಗತ್ತೆ. ಟೈಮ್ ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಈ ಕ್ವಾರಂಟೈನ್ ಸ್ಟಾರ್ಟ್ ಆದಾಗಿಂದ ಬ್ರೇಕ್ಫಾಸ್ಟ್ 11-12 ಆಗೋಗ್ತಾ ಇದೆ ಮಾಡೋದು. ಅಂಡ್ ಲಂಚ್ 2 o'clock ಇಲ್ಲ 3 o'clock ಕೂಡ ಆಗ್ತಾ ಇದೆ. ಸೊ ಈಗ ಲಂಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಡಿಶ್ ವಾಷರ್ ಇನ್ನೂ ಈಗ ವರ್ಕ್ ಆಗ್ತಾನೆ ಇದೆ. ಇನ್ನೂ ಒಂದು half an hour ಆಗ್ಬೋದು ಡಿಶ್ ವಾಷರ್ದು. ಸೊ ಮೀನ್ವೈಲ್ ನಾನು ಕುಕ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮುಲ್ಲಂಗಿ ಸಾಂಬಾರ್ ಮತ್ತು ರೈಸ್ ಮಾಡ್ತಾ ಇದ್ದೀನಿ. ನಮ್ಮ ಪೊಟ್ಯಾಟೊ ಫ್ರೈ ಆಗ್ತಿರೋ ಹಾಗೆ ನಾವೀಗ ಗ್ರೀನ್ ಟೀ ಮಾಡ್ಕೊಳ್ಳೋಣ. ವೈ ಗ್ರೀನ್ ಟೀ? ಬಿಕಾಸ್ ಟು ಬೂಸ್ಟ್ ಇಮ್ಯೂನ್ ಸಿಸ್ಟಮ್ ಅಷ್ಟೇ. ಈಗಿರೋ ಸಿಚುವೇಶನ್ಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಡೈಲಿ ಹ್ಯಾಬಿಟ್ಸಲ್ಲಿ ಲೈಕ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನಾರ್ಮಲ್ ಟೀ ಕುಡಿತಿರ್ತೀವಿ. ಬಟ್ ಇನ್ ಬಿಟ್ವೀನ್ ಯಾವಾಗಾದರೂ
ಲೈಕ್ ಮಧ್ಯಾಹ್ನ ಎಲ್ಲ 3 o'clock ಹಾಗೆ ಗ್ರೀನ್ ಟೀ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಈಗ ನಾನು ಪ್ಯಾರಲಲ್ ಆಗಿ ಗ್ರೀನ್ ಟೀ ಮಾಡಿಬಿಟ್ಟು ಫಸ್ಟ್ ಗ್ರೀನ್ ಟೀ ಕುಡಿಯೋದಾದ್ಮೇಲೆ ಮತ್ತೆ ಲಂಚ್ ಹೇಗೋ ಇನ್ನು 2:30 ಹಾಗೆ ಮಾಡೋದಲ್ವಾ, ಇನ್ನೂ 1:30 ಕೂಡ ಆಗಿಲ್ಲ. ಸೊ ಫಸ್ಟ್ ಗ್ರೀನ್ ಟೀ ಮಾಡ್ತೀನಿ ಈಗ. ಲೆಮನ್ ಕೂಡ ತುಂಬ ಜಾಸ್ತಿ ಹಾಕ್ಕೊಬಾರ್ದು. ನೋಡಿ ನಾನು ಅಷ್ಟೇ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಒಂದೊಂದು ಪೀಸ್ ಹಾಕ್ಕೊಂಡ್ರೆ ಸಾಕು. ಸೊ ಈ ಮಿಕ್ಕಿರೋದನ್ನು ಕೂಡ ಲೆಮನ್ ಹಾಕ್ತಿದ್ದೀನಿ ನಾನು ಅದರಲ್ಲಿ, ಸೊ ದಟ್ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ. ಸೊ ಹಾಗೆ ಅದಕ್ಕೆ ಸ್ವಲ್ಪ ಮಿಂಟ್ ಲೀವ್ ಸ್ಟಿಕ್ಸ್ ಹಾಕ್ತಿದ್ದೀನಿ. ಮಿಂಟ್ ಸ್ಟಿಕ್ಸ್ ಇದಷ್ಟೇ ಆಲ್ಮೋಸ್ಟ್ ಫಿನಿಶ್ ಆಗೋಯ್ತು. ಇನ್ನೊಂದು 1 minute ಹಾಗೆ ಸಾರ್ಟ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಮಾಡಿದ್ರೆ ಆಗೋಯ್ತು. ಸೊ ಇದು ಆಲ್ಮೋಸ್ಟ್ ರೆಡಿ ಆಗುತ್ತೆ. ಕೊರಿಯಾಂಡರ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. Potato fry ready. ನಮ್ಮ ಗ್ರೀನ್ ಟೀ ಫುಲ್ ಬಾಯ್ಲ್ ಆಗೋಗಿದೆ. ಸೊ ಇದನ್ನು ಆಫ್ ಮಾಡಿಕೊಂಡು ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇನ್ನು ಮುಗ್ದಿಲ್ಲ. ಮಿಂಟ್ ಲೀವ್ಸ್ ಜೊತೆ ಗಾರ್ನಿಷ್ ಮಾಡ್ಕೊಂಡ್ರೆ ಗ್ರೀನ್ ಟೀ ಫಿನಿಶ್ ಆಗೋಯ್ತು. ನಮ್ಮ ಗ್ರೀನ್ ಟೀ ರೆಡಿ. ಸರ್ ಗ್ರೀನ್ ಟೀ, ಸರ್ ಗ್ರೀನ್ ಟೀ. ಏನ್ ನೋಡೋಣ ಅಪ್ಪು, ಏನ್ ನೋಡೋಣ? ಮೂವಿನ ಇಲ್ಲ, ನಾನು ಶೆರ್ಲಾಕ್ ಹೋಮ್ಸ್ ಇಟ್ಕೊಲ್ಲ. ನಾನು ಶೆರ್ಲಾಕ್ ಹೋಮ್ಸ್ ನೋಡ್ತೀನಿ, ಇಲ್ಲ ಮಿನಿಯನ್ಸ್ ನೋಡ್ತೀನಿ. ಮಿನಿಯನ್ಸ್ ಬೇಡ ನನಗೆ. ನನ್ನ ಕ್ಯೂರಿಯಾಸಿಟಿ ಗೇನ್ ಮಾಡೋದು ಶೆರ್ಲಾಕ್. ಎಲ್ಲಿದ್ದೀವಿ ನಾವು? ಈವ್ನಿಂಗ್ 6:30 ಆಗಿದೆ. ಈ ಕ್ವಾರಂಟೈನ್ ಸ್ಟಾರ್ಟ್ ಆದಾಗಿಂದ ಅಲ್ಲ, ಒಂದು ಲಾಸ್ಟ್ 15 days ಇಂದ ನಾನು ಯೋಗ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದಕ್ಕೆ ಮುಂಚೆ ಎಕ್ಸರ್ಸೈಸ್ ಮಾಡ್ತಿದ್ದೆ, ಯೋಗ ಯಾವಾಗಲೂ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಕಾಲೇಜ್ ಟೈಮಲ್ಲಿ ಒಂದು 1 week ಮಾಡಿರ್ತೀನಿ ಅಷ್ಟೇ, ಅದು ಬಿಟ್ಟರೆ ಯಾವತ್ತೂ ಯೋಗ ಮಾಡ್ತಾ ಇರಲಿಲ್ಲ. ಬಟ್ ರೀಸೆಂಟಾಗಿ ಯೋಗ ಮಾಡಬೇಕು ಅನ್ನಿಸ್ತು, ಯೋಗ ಸ್ಟಾರ್ಟ್ ಮಾಡಿಕೊಂಡೆ. ಅದರಲ್ಲಿ ನನಗೆ ನೆಕ್ ಪೇನ್ ಸ್ವಲ್ಪ ಇತ್ತು. ಸೊ ನೆಕ್ ರಿಲೀಫ್ ಎಕ್ಸರ್ಸೈಸ್ ಮಾಡಿದೆ, ಅದು ಇನ್ಸ್ಟಂಟಾಗಿ ನನಗೆ ರಿಸಲ್ಟ್ ಕೊಟ್ಟು. ಸೊ ದೆನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಯೋಗ. ಓಕೆ, ಅಟ್ಲೀಸ್ಟ್ 10 ಒಂದು 20 minutes ಇಲ್ಲ 10 minutes ಅಟ್ಲೀಸ್ಟ್ 10 minutes ಆದರೂ ಯೋಗ ಡೈಲಿ ಮಾಡಲೇಬೇಕು ಅಂತ. ಸೊ ಈಗ ಎವ್ರಿ ಡೇ ಒಂದು ಈವ್ನಿಂಗ್ 5 ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಒಂದು 10 to 20 minutes ಯೋಗ ಮಾಡ್ತಾ ಇದ್ದೀನಿ ಡೈಲಿ. ಸೊ ಇವಾಗ ಯೋಗ ಟೈಮ್, ಲೆಟ್ಸ್ ಸ್ಟಾರ್ಟ್ ಇಟ್.
ನನ್ನ ಕಿಚನಲ್ಲಿರೋ 5 ಮಿನಿಟ್ಸ್ ಅದಕ್ಕೂ ನಿಂಗೆ ಎಂಟರ್ಟೈನ್ಮೆಂಟ್ ಬೇಕಾ? ಹಾಂ, ಆಗದೆಯವತ್ತು ಟೈಮ್ ಪಾಸ್ ಮಾಡ್ಬೇಕಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಾ? ಹಾಂ, ಆಮೇಲೆ ಆ ಡಾಕ್ಟ್ರು ಬಂದ್ಬಿಟ್ಟು ಮತ್ತೆ ಪ್ರೈವೇಟಾಗೂ ಮೀಟ್ ಆಗ್ತಾನೆ ಒಂದು ರೆಸ್ಟೋರೆಂಟಲ್ಲಿ. ಅಬ್ಬಾ ಅದಷ್ಟು ಡೀಟೇಲ್ಡಾಗಿ ಹೇಳೋಕ್ಕಾಗಲ್ಲ 1.5 ಅವರ್ದು. ಬಟ್ ಸ್ಟಿಲ್ ಫೈನಲ್ ಆಗಿ ಏನಂದರೆ ಎಲ್ಲದಕ್ಕೂ ಮೂಲ ಸೂತ್ರ ಡಾಕ್ಟ್ರು. ಡಾಕ್ಟ್ರ್ ಜೊತೆ ಒಂದು 5 ಮೆಂಬರ್ಸ್ ಸೈಂಟಿಸ್ಟ್ಗಳು ಇರ್ತಾರೆ. ಕೆಮಿಕಲ್ ಒಂದು ಕೆಮಿಕಲ್ನ ಇದು ಅವರು ಒಂದು ಕೆಮಿಕಲ್ನ ಇನ್ವೆಂಟ್ ಮಾಡಿರ್ತಾರೆ. ಡಿಸ್ಕವರ್ ಮಾಡಿರ್ತಾರೆ. ಆ ಕೆಮಿಕಲ್ನ ಇವನ ಮೇಲೆ ಪ್ರಯೋಗಿಸಿ ಮತ್ತೆ ಇವನ್ ಎವ್ರಿ ಟೈಮ್ ಅಲ್ಲಿ ಹೋದಾಗ ಕೆಮಿಕಲ್ನ ಫಾಗ್ ರೀತಿಯಲ್ಲಿ ಅಲ್ಲಿ ಬಿಟ್ಟು ನಾರ್ಮಲ್ ನಾಯಿನೇ ಅವನ ಹತ್ರ ನೋಡೋಂಗೆ ಅದನ್ನ ಡ್ರಗ್ನ ಮಾಡಿರ್ತಾರೆ ಅವರು. ಅಲ್ಲಿ ಏನೂ ಇರಲ್ಲ, ಬರೀ ಒಂದು ನಾರ್ಮಲ್ ನಾಯಿನ ನೋಡಿ ಅವನ ಹತ್ರ ಭಯ ಪಡ್ತಿರ್ತಾನೆ ಅಷ್ಟೇ. ಸೊ 20 ವರ್ಷ ಅವನ್ನ ಅದೇ ತರ ಭಯದಲ್ಲಿ ಅವನ್ನ ಹಂಗೆ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತಾರೆ. ಫೈನಲ್ ಆಗಿ ಗೊತ್ತಾಗೋಗುತ್ತೆ. ಆಮೇಲೆ ಅವನು ಅಲ್ಲಿಗೆ ಬರ್ತಾನೆ, ಇನ್ನೊಂದು ಪೊಲೀಸು ಅಲ್ಲಿಗೆ ಬರ್ತಾನೆ. ಸೊ ಇವನೇ ಮಾಡಿದ್ದೆಲ್ಲ ಅಂತ ಅವನು ಶೆರ್ಲಾಕ್ ಹೋಮ್ಸ್ ಕಂಡಿಡ್ಬಿಟ್ಮೇಲೆ ಇವನು ಓಡೋಗ್ತಾ ಇರ್ತಾನೆ ಆ ಫಾರೆಸ್ಟ್ ಇಂದ. ಓಡೋಗೋವಾಗ ಅವನೇ ಅಲ್ಲೊಂದು ಬಾಂಬ್ ಸೆಟಪ್ ಮಾಡಿರ್ತಾನೆ. ಸೊ ಆ ಬಾಂಬ್ನ ಟಚ್ ಮಾಡ್ಬಿಟ್ಟು ಬ್ಲಾಸ್ಟ್ ಆಗಿ ಸತ್ತೋಗ್ತಾನೆ ಅವನು. ಅಷ್ಟೇ. ನೈಟ್ 8:30 ಆಗಿದೆ. ಸೊ ಇವತ್ತು ಫ್ರೈಡೇ ನೈಟ್ ಬೇರೆ ಹೇಳ್ದಲ್ಲ, ಫ್ರೈಡೇ ವ್ಲಾಗ್ ಅಂತ. ಸೊ ಫ್ರೈಡೇ ನೈಟ್ 8:30 ಆಗಿದೆ. ಆ್ಯಂಡ್ ರಂಜಿತ್ ಆ್ಯಂಡ್ ಅವ್ರ ಫ್ರೆಂಡ್ಸ್ ಪಾರ್ಟಿ ಮಾಡ್ಕೊತಾರೆ ಯೂಶಲಾಗಿ ಎವ್ರಿ ಫ್ರೈಡೇ. ಇಲ್ಲ ಅಂದರೆ 15 days ಒನ್ಸ್ ಆ ಥರ ಪಾರ್ಟಿ ಮಾಡ್ಕೊತಾ ಇದ್ರು. ಕ್ವಾರಂಟೈನ್ ಇಲ್ಲ ಅಂದರೆ ಯಾರಾದರೂ ಒಂದು ಫ್ರೆಂಡ್ಸ್ ಮನೆಯಲ್ಲಿ ಗ್ಯಾದರ್ ಆಗಿ ಅಲ್ಲಿ ಮಾಡ್ಕೊತಾ ಇದ್ರು. ಬಟ್ ಈಗ ಗ್ಯಾದರ್ ಆಗೋ ಸಿಚುವೇಶನ್ ಅಲ್ಲಿ ಇಲ್ಲ ಅಲ್ಲ. ಸೊ ಮನೇಲೇ ಎಲ್ಲರೂ ಜೊತೆಲಿ ಮಾತಾಡ್ಕೊಂಡು ಪಾರ್ಟಿ ಮಾಡ್ಕೊತಾರೆ. ಏನಿದೆ ವಿಡಿಯೋ ಕಾಲ್ ಮಾಡ್ಕೊಂಡು ಪಾರ್ಟಿಯಲ್ಲಿದ್ದಾಗ ಹೆಂಗ್ ಮಾತಾಡ್ಕೊತಾರೆ ಅದೇ ಥರ ಮಾತಾಡ್ಕೊತಾರೆ. ಸೊ ಈಗ ನಾನು ನನ್ನ ಜಾಬ್ ಏನಂದ್ರೆ ಸ್ಟಫಿಂಗ್ ಮಾಡ್ಕೊಡ್ಬೇಕು. ಡಿನ್ನರ್ಗೆ ಆಲ್ರೆಡಿ ಲಂಚಲ್ಲಿ ಮಾಡಿದ್ದಲ್ಲ, ದಾಲ್ ಮತ್ತು ರೈಸ್ ಇದೆ. ಸೊ ಅದಕ್ಕೆ ಸೈಡ್ಸ್ ಆ್ಯಂಡ್ ಅವ್ರಿಗೆ ಪಾರ್ಟಿಗೆ ಸ್ಟಫ್ ಚಿಕನ್ ಇದೆ ನನ್ನ ಹತ್ರ, ಫ್ರೋಸನ್ ಚಿಕನ್. ಸೊ ಪೆಪ್ಪರ್ ಚಿಕನ್ ಮಾಡ್ತೀನಿ ಇವತ್ತು. ಲೆಟ್ಸ್ ಡು ಪೆಪ್ಪರ್ ಚಿಕನ್ನ. Ira, $100. Cabernet 2014. ಅಲ್ಲ $100 ವೈನು. ಚಿಕನ್ ಬಂತು ಸ್ಟಾರ್ಟರ್ಸ್ ಬಂತು. ಅಷ್ಟೇ ಕಣ್ರಿ ಇವತ್ತಿನ ವಿಡಿಯೋ. ಇನ್ನು ಅವ್ರು ಪಾರ್ಟಿ ಮಾಡ್ಕೊತಾ ಇದ್ದಾರೆ. ನಾನು ಹೋಗಿ ಜಾಯ್ನ್ ಆಗಿ ಸ್ವಲ್ಪ ಚಿಕನ್ ತಿಂತೀನಿ. ಸ್ಮೆಲ್ಗೆ ತಿಂದಿರೋ ರೆಸಿಸ್ಟ್ ಮಾಡ್ಕೊಂಡಿರೋಕ್ಕಾಗ್ತಿಲ್ಲ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಲಾಗ್ ಮಾಡೋದು ಅಟೆಂಪ್ಟ್ ಮಾಡಿದ್ದು. ಆ್ಯಂಡ್ ಇನ್ನಿಂದ ಮಾಡ್ತಾನೆ ಇರ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಎಲ್ಲೂ ಹೊರಗಡೆ ಹೋಗ್ತಿಲ್ಲ. ಆ್ಯಸ್ ಐ ಸೆಡ್ ಇನ್ ದ ಲಾಸ್ಟ್ ವಿಡಿಯೋ 15 days ಒನ್ಸ್ ಮಾತ್ರ ಹೊರಗಡೆ ಹೋಗಿ ಏನಾದರೂ ತೊಗೊಂಬರ್ತಿದ್ವಿ. ಚಿಕನ್ ಕೂಡ ಫ್ರೋಝನ್, ಯಾಕಂದರೆ ಲಾಸ್ಟ್ ವೀಕ್ ಹೋಗಿದ್ದಿದ್ದು ನಾವು. ಸೊ ಅದನ್ನು 1 week ತೊಗೊಂಬಂದು ರೆಫ್ರಿಜ್ರೇಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಈಗ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಹೊರಗಡೆ ಜಾಸ್ತಿ ಓಡಾಡ್ತಿಲ್ಲ. ಆ್ಯಂಡ್ ಮೋರೋವರ್ ಇವತ್ತಿನ ಕೌಂಟ್ ಇನ್ನೂ ತುಂಬ ಜಾಸ್ತಿ ಬಂದಿದೆ ಅಂತ US ಅಲ್ಲಿ. ಸೊ ಅವ್ರು ಮಾತಾಡ್ಕೊತಾ ಇದ್ರು, ಅದನ್ನು ಕೇಳಿಸ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ ಕೌಂಟ್ನ ತುಂಬ ನೋಡ್ತಿಲ್ಲ. ಅದನ್ನು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ, ಏನಾಗ್ತಿದೆ ಅಪ್ಪ ಅಂತ ಅಂದ್ಬಿಟ್ಟು. ಅದಕ್ಕೆ ಕೌಂಟ್ನ ನೋಡೋ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀನಿ. ಯಾವಾಗ ಯಾರಾದರೂ ಹೇಳ್ತಿರೋವಾಗ ಕೇಳಿಸ್ಕೊತಾ ಇರ್ತೀನಿ ಅಷ್ಟೇ. ತುಂಬ ಪ್ಯಾನಿಕ್ ಆಗ್ತಿದೆ ಸ್ವಲ್ಪ ಹೇಳಬೇಕಾದ್ರೆ. ಸೊ ಇಷ್ಟೇ ಕಣ್ರಿ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.